ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇದ್ದರೆ ಎಸ್ ವಿ ಟೆಕ್ ಇನ್ ಕನ್ನಡ ಚಾನಲ್. ಭಾಳಷ್ಟು ಜನ ಯೂಟ್ಯೂಬರ್ಸ್ಗಳು ಬಳಸುವಂಥ ಒಂದು ಮೈಕ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬೋಯಾ BY-M1. ಈ ಒಂದು ಮೈಕ್ನ ನಾನು ಕೂಡ ಅಮೆಝಾನಲ್ಲಿ ತರಿಸಿದ್ದೀನಿ. ಅದು ಆಫರ್ ಇರೋದ್ರಿಂದ ನಮಗೆ 799 ರೂಪಾಯಿಗೆ ಸಿಕ್ಕಿದೆ. ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಒಂದು ಮೈಕ್ನ ಅನ್ಬಾಕ್ಸಿಂಗ್ನ ನಾನಿಲ್ಲಿ ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ, ಅದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮೊದಲಿಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಈಗ ನಾನು ಬೋಯಾ BY-M1 ಮೈಕ್ನ ಒಂದು ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ. ಅಮೆಝಾನ್ ಕಡೆಯಿಂದ ಬಂದು ತಲುಪಿದ ನಂತರ ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ಓಪನ್ ಮಾಡಿದ್ವಿ. ಒಳಗಡೆ ಏನು ಕೊಟ್ಟಿದ್ದಾರೆ ಏನಿಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಬಿಲ್ಲನ್ನು ಕೊಟ್ಟಿದ್ದಾರೆ. ಬಿಲ್ ನಂತರ BY-M1 ಮೈಕ್ನ ಒಂದು ಬಾಕ್ಸ್ ಇದೆ. ಆ ಒಂದು ಬಾಕ್ಸ್ನ ನಾವೀಗ ನೋಡೋಣ ಬನ್ನಿ. ಈ ಬಾಕ್ಸಿನ ಮೇಲೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು 1995 ಅಂತ ಕೊಟ್ಟಿದ್ದಾರೆ. ಆದರೆ ಇದು ಅಮೆಝಾನಲ್ಲಿ ನಮಗೆ 1000 ಬಿಲೋನೇ ಸಿಗುತ್ತೆ. 850 860 ಈ ರೀತಿಯಾಗಿರುತ್ತೆ. ನನಗೆ ಆಫರಲ್ಲಿ 799ಗೆ ಸಿಕ್ಕಿದೆ. ಕೆಲವೊಂದು ಸಾರಿ ಅದು ಕಡಿಮೆ ಆಗಿರುತ್ತೆ, ಆ ಸಂದರ್ಭದಲ್ಲಿ ನೀವು ಬೈ ಮಾಡ್ಬೋದು. ಈಗ ಅದರೊಳಗಡೆ ಏನು ಕೊಟ್ಟಿದ್ದಾರೆ ಬಾಕ್ಸ್ ಒಳಗಡೆ ಅಂತ ಓಪನ್ ಮಾಡ್ತಾಯಿದ್ದೀನಿ. ಒಂದು ಯೂಸರ್ ಮ್ಯಾನ್ಯುವಲ್ ಇದೆ, ಅದರ ಜೊತೆಗೆ ಒಂದು ಈ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಅವುಗಳನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಪೌಚ್ ಮೇಲೆ ಬೋಯಾ ಅಂತ ಪ್ರಿಂಟೆಡ್ ಇದೆ. ಈಗ ಒಳಗಡೆ ಮೈಕ್ ಇದೆ. ಮೈಕ್ ನಾವೀಗ ನೋಡ್ತಾ ಇರೋದು. ಇದ್ರ ಕೇಬಲ್ ಬಂದುಬಿಟ್ಟು 6 ಮೀಟರ್ ಇದೆ, ಅಂದರೆ 20 ಫೀಟ್ವರೆಗೂ ಉದ್ದ ಇರುತ್ತೆ. ಈಗ ಮತ್ತೆ ಇನ್ನೂ ಏನಿದೆ ಅಂತ ಈಗ ಒಳಗಡೆ ನೋಡೋಣ. ಕವರ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅಂತ ತೆಗೆದು ನೋಡೋಣ. ಒಂದು ಫೋಮ್ ವಿಂಡ್ ಸ್ಕ್ರೀನ್ ಇದೆ, ಮತ್ತು ಇನ್ನೂ ಏನಿದೆ ನೋಡೋಣ. ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ತೆಗೆದ್ರೆ ಒಂದು ಕ್ಲಿಪ್ ಇದೆ. ಹಾಗೆ ಇದಕ್ಕೆ ಹಾಕೋದಕ್ಕೋಸ್ಕರನೇ ಒಂದು ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ನಾವು DSLRಗೆ ಏನಾದರೂ ಕ್ಯಾಮ್ರಾಗಳಿಗೆ ಬಳಸ್ತಾ ಇದ್ದರೆ ಈ ಒಂದು ಬ್ಯಾಟ್ರಿಯನ್ನು ನಾವು ಇದಕ್ಕೆ ಹಾಕಬೇಕಾಗುತ್ತೆ. ಈಗ ನಾವು ಅದನ್ನ ವಿಂಡ್ ಸ್ಕ್ರೀನ್ನ ಹಾಕೋಣ. ಈಗ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಇದು ಕ್ಲಿಪ್ ಕೊಟ್ಟಿದ್ದಾರೆ, ಆ ಕ್ಲಿಪ್ಪನ್ನು ಕೂಡ ಕೂಡಿಸ್ಬೇಕಾಗತ್ತೆ. ಕ್ಲಿಪ್ಪು ಕೂಡ ಒಂದು ಮೆಟಲಿಂದ ಕೊಟ್ಟಿದ್ದಾರೆ. ಕ್ಲಿಪ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈ ರೀತಿ ಆಯಿತು ಮೈಕು. ಈಗ ಬ್ಯಾಟ್ರಿಯನ್ನು ಇಲ್ಲಿ ಹಾಕ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಓಪನ್ ಮಾಡಿ. ಇಲ್ಲಿ ನೀವೇನಾದರೂ ಕ್ಯಾಮ್ರಾಗೆ ಬಳಸ್ತಾ ಇದ್ದರೆ, ಅಂದರೆ DSLRಗೆ ನೀವು ಬಳಸ್ತಾ ಇದ್ದರೆ ಈ ಒಂದು ಬ್ಯಾಟ್ರಿಯನ್ನು ಹಾಕಬೇಕಾಗುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ತುಂಬಾ. ಇಲ್ಲೊಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಏನು ಕೆಲಸ ಮಾಡುತ್ತೆ ಅಂದರೆ, ನೀವು
ಈ ಒಂದು ಮೈಕ್ನ DSLR ಯೂಸ್ ಮಾಡ್ತಿರೋ ಅಥವಾ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿರೋ ಅಂತ ಅಲ್ಲಿ ಬಟನ್ ಇದೆ. ನೀವು ಯಾವುದಕ್ಕೆ ಯೂಸ್ ಮಾಡ್ತೀರೋ ಆ ಒಂದು ಬಟನ್ನ ನೀವು ಆನ್ ಮಾಡಬೇಕು, ಆ ಕಡೆ ಇರಬೇಕು. ಈ ಒಂದು ಅಡಾಪ್ಟರ್ನ ಈ ರೀತಿಯಾಗಿ ನೀವು ಯೂಸ್ ಮಾಡಿಕೊಳ್ಬೋದು. ಇದನ್ನು ನೀವು ಆ್ಯಂಪ್ಲಿಫೈಯರ್ಗೆ ಏನಾದರೂ ಕನೆಕ್ಟ್ ಮಾಡ್ತಾಯಿದ್ರೆ ಆ ಸಂದರ್ಭದಲ್ಲಿ ಈ ಒಂದು ಅಡಾಪ್ಟರ್ ನಿಮಗೆ ಯೂಸ್ ಆಗುತ್ತೆ. ಈ ಒಂದು ಮೈಕು ಎಷ್ಟು ಒರಿಜಿನಾಲಿಟಿ ಇದೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ ಸ್ಟಿಕ್ಕರನ್ನು ತೆಗೆದ್ರೆ ಕೆಳಗಡೆ QR ಕೋಡ್ ಇರುತ್ತೆ. ಈ QR ಕೋಡ್ನ ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ ನಮ್ಮ ಮೊಬೈಲ್ ಮುಖಾಂತರ. ಸ್ಕ್ಯಾನ್ ಮಾಡಿದಾಗ ಅದು ಈ ರೀತಿ ಸ್ಕ್ಯಾನ್ ಮಾಡಿದರೆ ಅದು ಒಂದು ವೆಬ್ಬಿಗೆ ಕರ್ಕೊಂಡು ಹೋಗುತ್ತೆ. ವೆಬ್ ಸರ್ಚ್ ಅಂತ ಹೋಗಬೇಕು, ಗೋ ಟು ವೆಬ್ಸೈಟ್ ಅಂತ. ಹೋದ ನಂತರ ಇಲ್ಲಿ ನಿಮಗೆ ಅದು ಬೋಯಾ ಕಂಪ್ನಿ ಬ್ರ್ಯಾಂಡ್ ತೋರಿಸುತ್ತೆ. ಅದೇ ರೀತಿ ಕೆಳಗಡೆ ಸೀರಿಯಲ್ ನಂಬರ್ ಕೂಡ ತೋರಿಸಿರುತ್ತೆ. ಇಲ್ಲಿ ಎನ್ಕ್ವೈರಿ ಅಂತ ಇರುತ್ತೆ. ಎನ್ಕ್ವೈರಿಯಲ್ಲಿ ನೀವು ಅದನ್ನ ಸರ್ಚ್ ಮಾಡಿದರೆ ಈ ರೀತಿ ಕ್ವಶನ್ ಮಾರ್ಕ್ ಬರಬಾರ್ದು, ಗ್ರೀನ್ ರೈಟ್ ಮಾರ್ಕ್ ಬರಬೇಕು. ಅದು ಒಂದು ಸಾರಿ ಮಾತ್ರ ಬರುತ್ತೆ. ಈಗಾಗಲೇ ನಮಗೆ ಬಂದಿದೆ ಆ ರೀತಿ ರೈಟ್ ಮಾರ್ಕು. ಈ ಒಂದು ಮೈಕ್ನ ಒಂದು ಸೌಂಡ್ ಟೆಸ್ಟಿಂಗ್ನ ನಾವು ಮಾಡೋಣ. ನಾನೀಗ ಮಾತಾಡ್ತಾ ಇರೋದು ಬೋಯಾ BY M1 ಮೈಕ್ನ ಮುಖಾಂತರ. ಯಾವುದೇ ಒಂದು ಸೌಂಡ್ ಎಡಿಟಿಂಗ್ ಇಲ್ಲಿ ಮಾಡಿಲ್ಲ. ಈ ಒಂದು ಮೈಕ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಒಂದು ಮೈಕ್ನ ನೀವೇನಾದರೂ ಪರ್ಚೇಸ್ ಮಾಡಿದರೆ ಆ ಮೈಕು ನಿಮಗೆ ಯಾವ ರೀತಿ ಅನಿಸಿದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.